ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ನೀವು ಅಂದ್ಕೊಳ್ತಿದ್ದೀನ ಬಂದೇ ಬಿಡ್ತು. ಎಲ್ಲರೂ ಸ್ಪಂದನ ಎಲಿಮಿನೇಟ್ ಆಗಲಿ ಅಂತಿದ್ರು. ಬಟ್ ಸ್ಪಂದನ ಧ್ರುವ್ ಅಂತ ಇಬ್ಬರು ಎಲಿಮಿನೇಟ್ ಆಗಿ ಹೊಟ್ಟೋಗಿದ್ದಾರೆ. ಬಟ್ ಧ್ರುವಂತ ಹಿಡ್ಕೋಬೇಕಿತ್ತು. ಸ್ವಲ್ಪ ಫನ್ ಇತ್ತು ಅವರಿಂದ. ಸ್ವಲ್ಪ ಒಂಥರ ಮಿಸ್ಟ್ರಿ ಒಂಥರ ಅವರು ಒಂಥರ ಜಗಳ ಆಡ್ತಿದ್ರು. ನಾಮಿನೇಟ್ ಮಾಡ್ಬೇಕಂದ್ರೂ ನೋಡಲೇಬೇಕು. ಒಬ್ಬೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಒಂಥರ ಚೆನ್ನಾಗಿತ್ತು. ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಒಂಥರ ಚೆನ್ನಾಗಿದ್ರು ಧ್ರುವಂತರು. ಬಟ್ ಅವರು ಕೂಡ ಈಗ ಎಲಿಮಿನೇಟ್ ಆಗೋಗಿದ್ದಾರೆ. ಏನಾಗಿದೆ ಅಂತ ಹೇಳ್ತಿದ್ದು ಬನ್ನಿ. ಇಲ್ಲಿ ಬಂದವರು ಆ್ಯಕ್ಚುಲಿ ಈಗ 4 ಜನ ಯಾರಂತಾರೆ ಗೆಸ್ಟ್ಗಳು ಬಂದಿದ್ದಾರೆ. ಅವ್ರು ಯಾರು ಅವ್ರ ಜೊತೆ ಯಾರನ್ನೂ ಕರ್ಕೊಂಡೋಗಿಲ್ಲ, ಎಲಿಮಿನೇಟ್ ಮಾಡ್ಕೊಂಡು ಕರ್ಕೊಂಡೋಗಿಲ್ಲ. ಅವ್ರು ಬರೀ ಜಸ್ಟ್ ಸೇವ್ ಮಾಡೋಕೆ ಅಷ್ಟೇ ಬಂದಿರೋದು. ಮೊದಲಿಗೆ ಭಾಗ್ಯ ಮತ್ತು ತಾಂಡವ್ ಬರ್ತಾರೆ, ಭಾಗ್ಯಲಕ್ಷ್ಮಿ ಸೀರಿಯಲಿಂದ. ಅವರಿಬ್ರನ್ನ ಸೇವ್ ಮಾಡ್ತಾರೆ. ಅದಾದ ನಂತರ ಅವರಿಬ್ರು ಸೇವ್ ಮಾಡಿ ಅದು ಇದು ಮಾತಾಡೆಲ್ಲ ಹೋಗ್ತಾರೆ. ನಂತರ ಈಗ ಗ್ರೀಷ್ಮಾ ಮತ್ತು ಅವರಷ್ಟು ಗ್ರೀಷ್ಮನೇ ಅಂದ್ಕೊಳ್ತೀನಿ ಹೀರೋಯಿನ್ನು. ಅವರು ಮತ್ತು ಪ್ರೇಮ್ ಸರ್ ಬಂದಿದ್ದಾರೆ. KD ಸಿನಿಮಾ ಹಾಡಿನ ಪ್ರಮೋಷನ್ಗೋಸ್ಕರ ಗೊತ್ತಿಲ್ಲ ಬಂದಿದ್ದಾರೆ. ಬಟ್ ಬಂದುಬಿಟ್ಟು ಒಟ್ಟು ಇವರು 4 ಜನ ಸೇವ್ ಮಾಡಿದ್ದಾರೆ. ಈಗ ಒಟ್ಟು 6 ಜನ ಸೇವ್ ಆದರು. ಒಂಚೂರು ಕಾಫಿ ಕಪ್ಪಲ್ಲಿ ಅದೇ ಕಾಫಿ ಅದರಲ್ಲಿ ಕಾಫಿನ ಬಿಸಿನೀರು ಏನೋ ಹಾಕಿದಾಗ ಅಲ್ಲಿ ಸೇವ್ ಡೇಂಜರ್ ಅಂತ ತೋರಿಸ್ತಾರೆ. ಅಶ್ವಿನಿ ಅವರ ಕಾಫಿ ಕಪ್ ಇದರಲ್ಲಿ ಸೇವ್ ಆಗಿದ್ದಾರೆ. ಇನ್ನು ಸ್ಪಂದನ, ರಾಶಿಕಾ, ಇನ್ನೊಂದಿಬ್ರು 3 ಜನ ಹಾಕಿರ್ತಾರೆ. ಅಂದರೆ ಅಲ್ಲಿ ವಾಲ್ ಪೇಪರ್ ಇರುತ್ತೆ, ಅದ್ರ ಮೇಲೆ ಪೇಂಟ್ ಮಾಡಿದ್ರೆ ಎಲ್ಲೋ ಕಲರು ನೀವು ಡೇಂಜರಸ್ ಸೇಫ್ ಅಂತ ತೋರಿಸುತ್ತೆ. ಸ್ಪಂದನ, ರಾಶಿಕಾ, ಧ್ರುವಂತ್, ಅದೇ ರೀತಿ ಇವರು ಸೂರಜ್ ಅವರೆಲ್ಲ ಡೇಂಜರ್ ಝೋನಲ್ಲಿ ಇರ್ತಾರೆ. ಇವರೆಲ್ಲ ಹೋಗ್ತಾರೆ. ಅವರು ಪ್ರೇಮ್ ಅವ್ರು ಹೇಳ್ತಿರ್ತಾರೆ ಸ್ಟಾರ್ಟಿಂಗ್ ಬಂದಾಗ, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಿದ್ದಾಗ ಗಿಲ್ಲಿ ನಟ ಅಣ್ಣ ನಾನೇಣ ಈ ವಾರದ ಕ್ಯಾಪ್ಟನ್ ಅಂತ ಫುಲ್ ಖುಷಿಯಿಂದ ಹೇಳ್ತಿರ್ತಾರೆ. ಆವಾಗ ಹಂಗಾರೆ ಪ್ರೇಮ್ ಸರ್ ಹೇಳ್ತಾರೆ, ಹಂಗಾರೆ ನಾನು ಬರಲ್ಲಪ್ಪ ಒಳಗಡೆ ಅಂತ ಹೇಳ್ತಿರ್ತಾರೆ. ಅಯ್ಯೋ ಬಾರಣ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನಾನು ಒಂದಂತೂ ಹೇಳ್ಬಲ್ಲೆ, ಗಿಲ್ಲಿ ಹೊರಗಡೆ ಹೋದ್ಮೇಲೆ ತುಂಬ ಒಳ್ಳೆ ಭವಿಷ್ಯ ಇದೆ. ಯಾವ ಡೈರೆಕ್ಟರು, ಪ್ರೊಡ್ಯೂಸರ್ ಎಲ್ಲರೂ ಇವ್ರನ್ನ ಮೀಟ್ ಮಾಡೋಕೆ ಬಂದ್ಬಿಡ್ತಾರೆ. ಯಾಕಂದರೆ ಒಂದು ಒಳ್ಳೆ ಟ್ಯಾಲೆಂಟ್ ನಮ್ಮ ಕರ್ನಾಟಕದಲ್ಲಿ. ನಾನು ಇಷ್ಟು ದಿನ ಬಿಗ್ ಬಾಸ್ ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಗಿಲ್ಲಿ. ಒಳ್ಳೆ ಭವಿಷ್ಯ ಅಂತೂ ಇದೆ. ಚಿಕ್ಕಣ್ಣನ ಮೀರಿಸಿ ಹೋಗೋ ಒಂದು ಟ್ಯಾಲೆಂಟ್ ಗಿಲ್ಲಿಲಿದೆ ಅಂತ ನಾನು ಅಂದ್ಕೊಳ್ತೀನಿ. ರೈಟಿಂಗ್ ಬೇಕಾದ್ರೂ ಮರೆತುಬಿಡ್ತಾನೆ ಅವನು ಗಿಲ್ಲಿ, ಅಷ್ಟು ಟ್ಯಾಲೆಂಟ್ ಇದೆ ಅವನಿಗೆ. ಅಂದರೆ ಯೋಚನೆ ಮಾಡಿ, ನಿಂತಲೇ ಒಬ್ಬರ ಬಗ್ಗೆ ಬುಕ್ ಬರೀತಾನೆ, ಒಬ್ಬರ ಬಗ್ಗೆ ನಿಂತಲೇ ಹೇಳ್ಬಿಡ್ತಾನೆ, ಒಬ್ಬರ ಬಗ್ಗೆ ಕವನ ಇರ್ಬೋದು, ಏನೋ ಒಂದು ನಿಂತಲೇ ಅವ್ರ ಬಗ್ಗೆ ಹೇಳ್ಬಿಡ್ತಾನೆ. ಅದೇ ನನಗೊಂದು ಹೆಂಗೆ ಸಾಧ್ಯ ಗುರು, ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇರೋದಕ್ಕೆ ಹೆಂಗೆ ಸಾಧ್ಯ? ಒಂದು ಮೂವಿ ಬಗ್ಗೆ ಹೇಳೋ ಅದು ಇಡೀ ಸ್ಟೋರಿನೇ ಹೇಳ್ಬಿಡ್ತಾನೆ. ಆ ಮೆದ್ಲಲ್ಲಿ ಇನ್ನೇನೇನು ತುಂಬ್ಕೊಂಡಿದ್ದಾನೋ ಅಪ್ಪ, ಅವ್ನ ಟ್ಯಾಲೆಂಟ್ಗೊಂದು ರಿಯಲಿ ಹ್ಯಾಟ್ಸ್ ಆಫ್. ಹಾಗೆ ಇನ್ನೊಂದು ಅವ್ರು ಬಂದಿದ್ದಾರೆ. ಅವ್ರು ಬಂದುಬಿಟ್ಟು ಇವ್ರು ಕೂಡ ಹೇಳ್ತಾರೆ, ಪ್ರೇಮ್ ಅವ್ರು ಕೂಡ ಕರ್ಕೊಂಡು ಹೋಗ್ಬಿಡ್ಲ ಬಿಗ್ ಬಾಸ್, ನೀವು ಹೇಳಿದ ತಕ್ಷಣ ನೀವು ಯಾರನ್ನ ಹೇಳ್ತಿರೋ ಅವ್ರನ್ನ ಈಗ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಎಲ್ಲ ಅವ್ರು ಸ್ವಲ್ಪ ಎದುರಿಸೋ ಥರ ಮಾಡ್ತಾರೆ. ಬಟ್ ಅವರು ಸುಮ್ಮನೆ ಬಿಗ್ ಬಾಸರು ನಿಮ್ಮನ್ನು ಎಲಿಮಿನೇಟ್ ಮಾಡ್ತಾರೆ ಅಂದ್ಬಿಟ್ಟು ಅವರೆಲ್ಲ ಬಂದುಬಿಟ್ಟಿದ್ದಾರೆ. ಇದೆಲ್ಲ ಯಾವಾಗ ಆಗಿರೋದಂದರೆ ಇವರೆಲ್ಲ ಹೊರ್ಟೋಗಿದ್ದಾರೆ. ಅವತ್ತು ನೈಟ್ ಮುಗಿದಿದೆ, ಬೆಳಗ್ಗೆ ಎಲಿಮಿನೇಷನ್ ನಡೆದಿರೋದು. ಆ್ಯಕ್ಚುಲಿ 4 ಜನ ಡೇಂಜರ್ ಝೋನಲ್ಲಿ ಇದ್ರಲ್ಲ, ಅವ್ರನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಆಲ್ರೆಡಿ ಅಲ್ಲಿ ಒಂದು ಸ್ಟೇಜ್ ಇದ್ರ ಥರ ರೌಂಡ್ ಗರಗರನೆ ಇವ್ರನ್ನ ವಿನಯ್ ಮತ್ತು ಸಂಗೀತ ಅವ್ರನ್ನೆಲ್ಲ ಫಿನಾಲಲ್ಲಿ ಹಿಂಗೆ ಸುತ್ತಿರೋದ್ರು. ವಿನಯ್ ಎಲಿಮಿನೇಟ್ ಆಗೋದ್ರು ನೋಡಿ, ಅದೇ ರೀತಿ ಇವ್ರಿಗೆ ಒಂಥರ ರೌಂಡ್ ಸರ್ಕಲ್ ಥರ ಕೊಟ್ಟಿದ್ದಾರೆ. ಅದ್ರಲ್ಲಿ 4 ಜನನ ನಿಲ್ಲಿಸಿದ್ದಾರೆ. ಅದು ತಿರುಗ್ತಾ ಇರುತ್ತೆ. ಕೊನೆಗೆ ಧ್ರುವಂತರ ಎಲಿಮಿನೇಟ್ ಆಗಿದ್ದಾರೆ. ಮೋಸ್ಟ್ಲಿ ಇನ್ನೊಂಚೂರು ಹಿಂಗೆ ಕಡೆ ಜರುಗಿಸೋರು ಅಲ್ಲೇ ಸ್ಪಂದನ ಎಲಿಮಿನೇಟ್ ಆಗಿದ್ದಾಳೆ ಅಂತ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಆಗಿದ್ರೆ ಒಳ್ಳೇದೇ. ಹೆಂಗಂತ ಗೊತ್ತಾ, ಹೊರಗಡೆ ಸುಮ್ಮನೆ ನೆಗೆಟಿವ್ ಮಾಡ್ತಾರೆ. ಸ್ಪಂದನ ತುಂಬ ಒಳ್ಳೆ ಹುಡುಗಿ, ಯಾರಿಗೂ ನೀನು ಕೆಟ್ಟದ್ದು ಬಯಸೋಕ್ಕೆ ಹೋಗೋದಿಲ್ಲ ಅವಳು. ಸುಮ್ಮನೆ ಏನು ಮಾಡದೆ ಇದ್ದಾಳೆ ಅನ್ನೋದಕ್ಕೆ 5 ಸ್ಟಾರ್ ಡೂ ನಥಿಂಗ್ ಅಂತ ಏನೇನೋ ಎಲ್ಲರೂ ಟಾಸ್ಕ್ ಆಡೇ ಬಿಗ್ ಬಾಸ್ ಮನೇಲಿ ಉಳ್ಕೋತಿದ್ರೆ ಇವಳು ಟಾಸ್ಕ್ ಬುಕ್ ಓದಿ ಉಳ್ಕೋತಿದ್ದಾಳೆ ಬಿಗ್ ಬಾಸ್ ಮನೇಲಿ ಅನ್ನೋ ಮಾತುಗಳೆಲ್ಲ ತುಂಬ ಕೇಳಿಬರ್ತದೆ ಸೋಷಿಯಲ್ ಮೀಡ್ಯಾದಲ್ಲಿ. ಬಟ್ ಅದ್ರ ಬದಲು ನಿಜವಾಗ್ಲೂ ಬಂದ್ಬಿಡೋದು ಬೆಸ್ಟ್. ಅಷ್ಟೆಲ್ಲ ಅನ್ಸ್ಕೊಂಡಿರೋ ಬದಲು ಬಂದ್ಬಿಡೋದು ಬೆಸ್ಟ್ ಅನಿಸುತ್ತೆ. ಒಳ್ಳೆ ಭವಿಷ್ಯ ಇದೆ, ತುಂಬ ಮುದ್ದಾಗಿದ್ದಾಳೆ ಸ್ಪಂದನ. ನೋಡುವ, ಒಟ್ಟಲ್ಲಿ ಇಬ್ಬರು ಆಚೆಗೆ ಬಂದಿದ್ದಾರೆ, ಅದಂತೂ ಕನ್ಫರ್ಮ್ ಆಗಿದೆ. ನಿಮಗೆ ಯಾರು ಫಿನಾಲೆಗೆ ಹೋಗಬೇಕು ನಿಮ್ಮ ಪ್ರಕಾರ? ಟಾಪ್ 5 ಯಾರು? 100% ಯಾರು ಗೆಸ್ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಟಾಪ್ 5 ಹೋಗ್ತಾರೆ, ಯಾರು ಟಾಪ್ 5 ಹೋಗಬೇಕು, ಇವರು ನಿಜವಾಗ್ಲೂ ಡಿಸರ್ವ್ ಇರೋರನ್ನ ಇದೇಂತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸುಮ್ಮನೆ ನಿಮ್ಗೆ ಇಷ್ಟ ಬಂದವ್ರನ್ನೆಲ್ಲ ಹಾಕ್ಬಿಡಿ. ನನಗೆ ನನ್ನ ಫೇವ್ರೇಟು ಇವ್ರು ಟಾಪ್ 5ಅಲ್ಲಿ ಇರಬೇಕು ಅಂತ ಹಾಕ್ಬಿಡಿ. 100% ಡಿಸರ್ವಿಂಗ್ ಮಾಡ್ತಾರೆ ಇವರು ಟಾಪ್ 5ಗೆ. 100% ಗಿಲ್ಲಿ ಇದ್ದೇ ಇರ್ತಾನೆ, ಅವ್ನು ಟಾಪ್ 1ಅಲ್ಲೇ ಇರ್ತಾನೆ. ಇನ್ನು ಮಿಕ್ತವ್ರು 4 ಜನ ಯಾರು ಅಂತ ಹೇಳಿ. ನಿಮ್ಮ ಪಕ್ಕ ಟಾಪ್ 5ಅಲ್ಲಿ ಯಾರು ಇರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡುವ ನಿಮ್ಮ ಪ್ರಕಾರ ಯಾರ್ಯಾರು ಹೆಂಗೆ ಯಾರ್ಯಾರು ಡಿಸರ್ವ್ ಮಾಡ್ತಾರೆ. ನಾನು ನೋಡ್ತೀನಿ ಕಮೆಂಟಲ್ಲಿ ಯಾರ್ಯಾರ ಪ್ರಕಾರ ಹೆಂಗೆ ಯಾರ್ಯಾರು ಟಾಪ್ 5ಅಲ್ಲಿ ಇರ್ತಾರೆ ಅಂತ. ಟಾಪ್ 5ಅಲ್ಲಿ ಯಾರು ಇರ್ಬೋದು, ಗೆಲ್ಲೋದೊಬ್ಬರೇ.
ಅದು ಯಾರು ಅಂತ ಆಲ್ರೆಡಿ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಬಟ್ ಗೆಸ್ ಮಾಡಿ. ನನಗೆ ಟಾಪ್ 2 ಮಿಸ್ಸಿಂಗ್ ಹೊಡಿತದೆ. ಗಿಲ್ಲಿ ಒಬ್ಬ ಇರ್ತಾನೆ, ಬಟ್ ಸುದೀಪ್ ಸರ್ ಕೈಲಿ ಇನ್ನೊಬ್ರು ಯಾರು ಇರ್ತಾರೆ ಅನ್ನೋದು ಡೌಟ್ ಇದೆ. ಯಾರು ಇರ್ಬೋದು, ಯಾರು ಇರಬೇಕು? ಅಶ್ವಿನಿ ಅವ್ರು ಇರ್ತಾರಾ, ಇಲ್ಲ ರಕ್ಷಿತಾ ಇರ್ತಾಳ, ಇವರಿಬ್ಬರಲ್ಲಿ, ಇಲ್ಲ ಕಾವ್ಯ ಇರ್ತಾರ? ಇವ್ರು 3 ಜನರಲ್ಲಿ ಮಿಸ್ ಹೊಡಿತೆ. ನೋಡೋಣ, ಇದು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ.